ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬ UGCET ವಿದ್ಯಾರ್ಥಿಗಳ ಗಮನಿಸಿ, UGCET 2025ಕ್ಕೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು, ಅಂದರೆ ದಾಖಲಾತಿಗಳ ಬಗ್ಗೆ ಯಾವೆಲ್ಲ ದಾಖಲಾತಿಗಳು ಯಾರೆಲ್ಲ ತೆಗೆದುಕೊಳ್ಬೋದು, ಎಲ್ಲಿ ತೆಗೆದುಕೊಳ್ಬೋದು ಅನ್ನೋ ಬಗ್ಗೆ ಆಲ್ರೆಡಿ ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ. ಈಗ ಶಾರ್ಟ್ ಇನ್ಫಾರ್ಮೇಷನ್, ಅಪ್ಲಿಕೇಶನ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದರ ಬಗ್ಗೆ. ಆದ ಕಾರಣ ಈಗ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋನು ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ. ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ KCET ಅಪ್ಡೇಟ್ಗಳು ಹಾಗೂ ನೀಟ್ ಅಪ್ಡೇಟ್ಗಳು, ಅಗ್ರಿ ಅಪ್ಡೇಟ್ಗಳು, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಆದಷ್ಟು ಮೊದಲಿಗೆ ನೀವು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳೋರಾಗ್ತೀರ. ಇಲ್ಲಿ ಒಂದನೇದಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒಂದನೇದಾಗಿ ಅತಿ ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದು ಸ್ಟೇಟ್ ಆಗಿರಲಿ ಅಥವಾ CBSE ಆಗಿರಲಿ ಅಥವಾ ICSE ಆಗಿರಲಿ. ಆಮೇಲೆ ಎರಡನೇದಾಗಿ PUC ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ, ಈ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ನಿಮಗೆ ಫ್ರೆಷರ್ ಹಾಗೂ ರಿಪೀಟರ್ಸ್ ಎರಡು ವಿದ್ಯಾರ್ಥಿಗಳು ಕೂಡ ಅನ್ವಯವಾಗುವಂತೆ ಮಾಡಿದ್ದೀನಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿಯಾದಂಥ ಮಾಹಿತಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳಿ. ಒಂದನೇದಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. CBSE ಆಗಿರಲಿ, ಸ್ಟೇಟ್ ಆಗಿರಲಿ ಅಥವಾ ICSE ಆಗಿರಲಿ. ಆಮೇಲೆ PUC ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ವ್ಯಾಲಿಡ್ ಆಗಿರಬೇಕು, ಅದು ಚಾಲ್ತಿಯಲ್ಲಿರಬೇಕು. ಆಮೇಲೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ, 1ರಿಂದ 10ನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೂಡ ಅನ್ವಯವಾಗುತ್ತೆ. ಅದು ಸರ್ಟಿಫಿಕೇಟ್ನ ತೆಗೆದುಕೊಂಡಿರಬೇಕಾಗತ್ತೆ. ಹಾಗೂ ಅದರ ನಿಮ್ಮ ಮುಖ್ಯೋಪಾಧ್ಯಾಯರಿಂದ ಸಿಗ್ನೇಚರ್ ಮಾಡಿಸಿ, ಆಮೇಲೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ BU ಬ್ಲಾಕ್ ಎಜುಕೇಷನ್ ಆಫೀಸರ್ ಕಡೆಯಿಂದ ಸಿಗ್ನೇಚರ್ ಹಾಗೂ ಸೀಲ್ ಕೂಡ ಮಾಡಿಸ್ಕೊಂಡಿರಬೇಕು. ಅದರಂತೆ ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ದಾರೆ 1ರಿಂದ 10ನೇ ತರಗತಿವರೆಗೆ, ಆ ವಿದ್ಯಾರ್ಥಿಗಳು ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಕೂಡ ತೆಗೆದುಕೊಳ್ಬೇಕು. ಆಮೇಲೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ 1ರಿಂದ 12ನೇ ತರಗತಿವರೆಗೆ ನೀವು ಎಲ್ಲೆಲ್ಲಿ ಶಾಲೆಯನ್ನು ಕಲ್ತಿದ್ದೀರಾ ಆ ಎಲ್ಲ ಕಡೆ ನೀವು ಈ ಒಂದು ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ನಿಮ್ಮ ಸಂಬಂಧಿಸಿದ ಯಾವುದೇ ಒಂದು ಬುಕ್ ಸ್ಟಾಲ್ಗಳಲ್ಲಿ ಈ ಒಂದು ಫಾರ್ಮ್ ಸಿಗುತ್ತೆ. ಆ ಫಾರ್ಮ್ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಶಾಲೆಗಳಲ್ಲಿ ಬರೆಸಿ ಅದರ ಮುಖ್ಯೋಪಾಧ್ಯಾಯರ ಸಹಿ ಆದ ತಕ್ಷಣ ಇದಕ್ಕೂ ಕೂಡ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂದರೆ BO ಸಿಗ್ನೇಚರ್ ಕೂಡ ಮಾಡಿಸ್ಬೇಕಾಗತ್ತೆ. ಓಕೆ. ಅದರಂತೆ ಆಮೇಲೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಅಂದರೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ಗೆ ಜಿಲ್ಲಾ ಒಂದು DDPO ಆಫೀಸರ್ ಅಂದರೆ DDPO ಆಫೀಸರ್ ಸಿಗ್ನೇಚರ್ ಮಾಡ್ತಾರೆ, BO ಸಿಗ್ನೇಚರ್ ಅದಕ್ಕೆ ಮಾಡಲ್ಲ. ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅಂದರೆ ಆ ಒಂದು ಸ್ಟಡಿ ಸರ್ಟಿಫಿಕೇಟ್ಗೆ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ಗೆ DDPO ಸಿಗ್ನೇಚರ್ ಮಾಡ್ತಾರೆ, BO ಸಿಗ್ನೇಚರ್ ಮಾಡೋದಿಲ್ಲ. ಓಕೆ. ಅದರಂತೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ಗೆ ಆಸಕ್ತಿ ಇದೆ ಅವರು ಮೆನಾರಿಟಿ ಅಪ್ಲಿಕೇಶನ್ ಕೂಡ ಅಂದರೆ ಮೆನಾರಿಟಿ ಅಪ್ಲಿಕೇಶನ್ ಹಾಕಿರಬೇಕು, ಅದರ ಒಂದು ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿರಬೇಕಾಗತ್ತೆ. ಈ ಒಂದು KCET ಅಪ್ಲಿಕೇಶನ್ ಹಾಕುವಾಗ ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಅಲ್ಲಿ ಮೆನ್ಷನ್ ಮಾಡೋದಿರುತ್ತೆ. ಅಂದರೆ RD ನಂಬರ್ ಅಲ್ಲಿ ಕೂಡ ಈ ಒಂದು CETಯಲ್ಲಿ ಅಪ್ಲಿಕೇಶನ್ ಎಂಟರ್ ಮಾಡೋದಿರುತ್ತೆ. ಮೆನಾರಿಟಿ ಸರ್ಟಿಫಿಕೇಟ್ RD ನಂಬರ್ ಈ ಒಂದು KCETಯಲ್ಲಿ ಹಾಕೋದಿರುತ್ತೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ವಿದ್ಯಾರ್ಥಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಅದು ಚಾಲ್ತಿಯಲ್ಲಿ ಇರಬೇಕು ಸರಿಯಾದ ರೀತಿಯಲ್ಲಿ. ಅಂದರೆ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ಯಾವ ರೀತಿ ಇದೆ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗಿರಬೇಕು. ಆಮೇಲೆ 9ನೇದಾಗಿ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿ ಗಮನಿಸಿ, ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಇದೆ, ಅವಶ್ಯವಾಗಿ ಬೇಕು. ಆಮೇಲೆ HK ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಒಳಪಡ್ತೀರಾ ಅವರಿಗೆ HK ಸರ್ಟಿಫಿಕೇಟ್ ಇಫ್ ಅವೈಲೇಬಲ್ ನಿಮ್ಮಲ್ಲಿ ಇದ್ದರೆ HK ಸರ್ಟಿಫಿಕೇಟ್ ಕೂಡ ಇಲ್ಲಿ RD ನಂಬರ್ ಎಂಟರ್ ಮಾಡೋದಿರುತ್ತೆ. ಆಮೇಲೆ ಇಲ್ಲಿ ಈ ವರ್ಷ ಸ್ಟೂಡೆಂಟ್ ಫೋಟೋ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಅಂತ ಕೇಳಿದ್ದಾರೆ. ಪ್ರತಿ ವರ್ಷ ಕಲರ್ ಫೋಟೋ ಇದ್ದರೂ ಆಕ್ಸೆಪ್ಟ್ ಆಗ್ತಾಯಿತ್ತು, ಆದರೆ KA ಈ ವರ್ಷ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಪಾಸ್ಪೋರ್ಟ್ ಸೈಜಿನ ಫೋಟೋ ಕೇಳಿದ್ದಾರೆ. ಸ್ಟೂಡೆಂಟ್ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ ಫೋಟೋ ಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ ಫೋಟೋ ಪಾಸ್ಪೋರ್ಟ್ ಸೈಜ್. ಓಕೆ. 8 ಕಾಪಿ ತೆಗೆದುಕೊಳ್ಳಿ. ಮುಂದೆ CETಯಲ್ಲಿ ಎಲ್ಲ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಆದ ನಂತರ ಅಡ್ಮಿಷನ್ವರೆಗೂ ಕೂಡ ಅದೇ ಒಂದು ಫೋಟೋಸ್ಗಳು ಬೇಕಾಗುತ್ತೆ. ಆಮೇಲೆ ವಿದ್ಯಾರ್ಥಿಯ ಸಿಗ್ನೇಚರ್ ಬೇಕಾಗುತ್ತೆ ಹಾಗೂ ವಿದ್ಯಾರ್ಥಿಯ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಒಂದು ವೇಳೆ ಅವಶ್ಯಕತೆ ಇದ್ದರೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ತೆಗೆದುಕೊಳ್ತದೆ. ಇಲ್ಲದಿದ್ದರೆ ನಿಮ್ಮ ಸಿಗ್ನೇಚರ್ ಹಾಗೂ ಫೋಟೋ ಮೇಲೆ ಆಕ್ಸೆಪ್ಟ್ ಆಗುತ್ತೆ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ NCC ಸ್ಪೋರ್ಟ್ಸ್ ಈ ರೀತಿ ಬೇರೆ ಬೇರೆ ಒಂದು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಅದು ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಸಲ್ಲಿಸುವಾಗ ಹಾಕ್ಬೋದು, ರಿಸರ್ವೇಷನ್ ಎಸ್ ಅಂತ ಕೊಡ್ಬೋದು. ಆಮೇಲೆ PUC ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಫಾರ್ ಸ್ಟೂಡೆಂಟ್ ನಂಬರ್, PUC ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ. ಆಮೇಲೆ ಮೊಬೈಲ್ ನಂಬರ್ ಆ್ಯಂಡ್ ವ್ಯಾಲಿಡ್ ಜಿಮೇಲ್ ID, ಮೊಬೈಲ್ ನಂಬರ್ ಹಾಗೂ ವ್ಯಾಲಿಡ್ ಜಿಮೇಲ್ ID ಸರಿಯಾದಂಥ ನಂಬರ್ ಅಂದರೆ ನಿಮ್ಮ ಒಂದು ವ್ಯಾಲಿಡ್ ಇರುವಂಥ ಮೊಬೈಲ್ ನಂಬರ್ ಕೊಡಿ. ಯಾಕೆಂದರೆ ಅದೇ ನಂಬರ್ಗೆ ಅವರು ವಾಟ್ಸಪ್ಪಲ್ಲಿ ಮಾಹಿತಿ ಕೂಡ ಸೆಂಡ್ ಮಾಡ್ತಾರೆ. ಅದರಂತೆ ಒಂದು ಮೆಸೇಜ್ ಹಾಗೂ ರಿಜಿಸ್ಟ್ರೇಷನ್ ಆಗಿರುವಂಥ ಮೆಸೇಜ್ ಆಗಿರಲಿ, ಮತ್ತು ಏನಿದ್ರೆ ಹಾಲ್ ಟಿಕೆಟ್ ಬಿಡೋರಿಗೆ ಮೆಸೇಜ್ ಆಗಿರಲಿ, ಈ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಆದ ಕಾರಣಕ್ಕಾಗಿ ಸರಿಯಾದಂಥ ರೀತಿಯಲ್ಲಿ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ.
ಹಾಗೂ ವ್ಯಾಲಿಡ್ ಜಿಮೇಲ್ ಐ ಡಿ ಕೂಡ ಅತಿ ಅವಶ್ಯಕವಾಗಿರಬೇಕು. ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ KCETಯ 2024 ಹಾಲ್ ಟಿಕೆಟ್ ಬೇಕು. ವಿದ್ಯಾರ್ಥಿಗಳು ಗಮನಿಸಿ, KCETಯ 2024 ಹಾಲ್ ಟಿಕೆಟ್ ಬೇಕು. ಅದರಂತೆ KCET 2024 ಅಪ್ಲಿಕೇಶನ್ ಕಾಪಿ ಇದ್ದರೂ ಕೂಡ ಆಕ್ಸೆಪ್ಟ್ ಆಗುತ್ತೆ. ಯಾಕಂದರೆ ಅಪ್ಲಿಕೇಶನ್ ಕಾಪಿಯಲ್ಲಿ ಸ್ಟಡಿ ಡೀಟೇಲಲ್ಲಿ ನೋಡಿ ಎಂಟರ್ ಮಾಡೋದಿರುತ್ತೆ. ಆದ ಕಾರಣಕ್ಕಾಗಿ ಅಪ್ಲಿಕೇಶನ್ ಕಾಪಿ ಕೂಡ ಇರಬೇಕು. ಆಮೇಲೆ PUC ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಈ 3 ಡಾಕ್ಯುಮೆಂಟ್ಸ್ಗಳು ಹೆಚ್ಚುವರಿ ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಆಲ್ರೆಡಿ ನಾನು ತಿಳಿಸಿದ್ದೀನಿ, ಆದರೂ ಕೂಡ ಇನ್ನೊಂದು ಸಲ ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 23/1/2025 ಅರ್ಜಿ ಸಲ್ಲಿಕೆ. ಈ ಒಂದು KCET ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 18/2/2025 ಕೊನೆಯ ಅವಕಾಶ ಕೊಟ್ಟಿದ್ದಾರೆ. 18/2/2024 ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಯಾವಾಗ ಕೊಡ್ತಾರೆ ಅಂದರೆ 25/3/2025 15/4/2025 25/3/2025 15/4/2025 ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೊಡ್ತಾರೆ. ಅದರಂತೆ KCETಯ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2/2025. ವಿದ್ಯಾರ್ಥಿಗಳೇ ಆದಷ್ಟು ಬೇಗನೆ ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ. ಮುಂದೆ ಅಂದರೆ 18ರವರೆಗೆ ವೇಟ್ ಮಾಡಬೇಡಿ. 18/2/2025 ಕೊನೆಯ ದಿನಾಂಕ ಇದೆ. ಈ ಒಂದು ವೇಳೆಯಲ್ಲಿ ಬಹಳಷ್ಟು ಸರ್ವರ್ ಬಿಜಿ ಇರುತ್ತೆ. ಆದಷ್ಟು ನೀವು 15/2/2025 ಒಳಗಡೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿರಬೇಕು. ಯಾಕಂದರೆ 15 ನಂತರ ಸರ್ವರ್ ಬಹಳಷ್ಟು ಬಿಜಿ ಇರೋದು ಕಾರಣ ಕೆಲವೊಂದು ಆಕ್ಸೆಪ್ಟ್ ಆಗುತ್ತೆ, ಕೆಲವೊಂದು ಆಕ್ಸೆಪ್ಟ್ ಆಗೋದಿಲ್ಲ. ಆದ ಕಾರಣಕ್ಕಾಗಿ ಸರ್ವರ್ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ. 18/2/2025 ಒಳಗಡೆ ಅಂದರೆ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ. ಈ ಒಂದು ಡಾಕ್ಯುಮೆಂಟ್ ಇನ್ಫಾರ್ಮೇಷನನ್ನು ಪ್ರತಿಯೊಬ್ಬರಿಗೂ ಸೆಂಡ್ ಮಾಡಿ. ಹಾಗೂ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು. ಧನ್ಯವಾದಗಳು.